ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಮಂಡ್ಯ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಮಂಡ್ಯ ಜಿಲ್ಲೆ ಸ್ಫೂರ್ತಿ ಸೆಲೆ 2025-26ನೇ ಸಾಲಿನಲ್ಲಿ SLC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಮಾರ್ಗದರ್ಶನ ವಿಡಿಯೋ, ವಿಷಯ ವಿಜ್ಞಾನ, ಪ್ರಸ್ತುತಿ ಲಕ್ಷ್ಮಣ್ ಬಹದ್ದೂರ್, ಸಹ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಅರಕೆರೆ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. SSLC ವಿಜ್ಞಾನ ವಿಷಯದಲ್ಲಿ ಕಡ್ಡಾಯವಾಗಿ 6 ನಿಯಮಗಳನ್ನ ಅಭ್ಯಾಸ ಮಾಡಬೇಕಾಗತ್ತೆ. ಈ 6 ನಿಯಮಗಳನ್ನ ಅಭ್ಯಾಸ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ 2 ರಿಂದ 4 ಅಂಕಗಳು ಬರುತ್ತೆ. ಇದರಲ್ಲಿ ಈ 6 ನಿಯಮಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇ ನಿಯಮ ಓಮನ ನಿಯಮ, ಎರಡನೇದು ಜೌಲನ ಉಷ್ಣೋತ್ಪಾದನಾ ನಿಯಮ, ಮೂರನೇದು ಬಲಗೈ ಹೆಬ್ಬೆರಳ ನಿಯಮ, ನಾಲ್ಕನೇದು ಫ್ಲೆಮಿಂಗ್ನ ಎಡಗೈ ನಿಯಮ, ಐದನೇದು ಬೆಳಕಿನ ಪ್ರತಿಫಲನದ ನಿಯಮಗಳು, ಹಾಗೆ 6ನೇದು ಬೆಳಕಿನ ವಕ್ರೀಭವನದ ನಿಯಮಗಳು ಅಂತ ಹೇಳ್ತೀವಿ. ಈಗ ಮೊದಲನೇ ನಿಯಮ ಅಭ್ಯಾಸ ಮಾಡೋಣ. ಓಮನ ನಿಯಮ: ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದರ ಗಣಿತೀಯ ರೂಪ V I × R. ಇಲ್ಲಿ V ಅಂದ್ರೆ ವಿದ್ಯುತ್ ವಿಭವಾಂತರ, I ಅಂದ್ರೆ ವಿದ್ಯುತ್ ಪ್ರವಾಹ, ಹಾಗೆ R ಅಂದ್ರೆ ರೋಧ ಅಂತ ಹೇಳ್ತೀವಿ. ಈಗ ಎರಡನೇ ನಿಯಮಕ್ಕೆ ಬರೋಣ. ಜೌಲನ ಉಷ್ಣೋತ್ಪಾದನಾ ನಿಯಮ. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ಹಾಗೆ ರೋಧಕ್ಕೆ ಹಾಗೂ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದರ ಗಣಿತೀಯ ರೂಪ H I² × R × T ಅಂತ ಹೇಳ್ತೀವಿ. ಇಲ್ಲಿ H ಅಂದ್ರೆ ಉಷ್ಣ, I ಅಂದ್ರೆ ವಿದ್ಯುತ್ ಪ್ರವಾಹ, R ಅಂದ್ರೆ ರೋಧ, T ಅಂದ್ರೆ ಕಾಲ ಅಥವಾ ಸಮಯ. ವಿದ್ಯಾರ್ಥಿಗಳ ಈ 2 ನಿಯಮಗಳಲ್ಲಿ ನೀವೇನಾದ್ರೂ ಗಣಿತೀಯ ರೂಪ, ಓಮನ ನಿಯಮದಲ್ಲಿ V I × R, ಹಾಗೆ ಜೌಲನ ಉಷ್ಣೋತ್ಪಾದನಾ ನಿಯಮದಲ್ಲಿ H I² × R × T ಅಂತ ಬರೆದ್ರೆ ನಿಮ್ಗೆ ಪೂರ್ಣ ಅಂಕ ಬರುತ್ತೆ. ಈಗ ಮೂರನೇ ನಿಯಮಕ್ಕೆ ಹೋಗೋಣ. ಬಲಗೈ ಹೆಬ್ಬೆರಳ ನಿಯಮ ಅಂತ ಹೇಳ್ತೀವಿ ಇದನ್ನ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನ ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಬೆರಳುಗಳು ಸುತ್ತಿಕೊಂಡಿರುತ್ತವೆ. ನಾಲ್ಕನೇ ನಿಯಮ ಫ್ಲೆಮಿಂಗನ ಎಡಗೈ ನಿಯಮ ಅಂತ ಹೇಳ್ತೀವಿ. ಈ ನಿಯಮದ ಪ್ರಕಾರ ನಮ್ಮ ಎಡಗೈನ ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳುಗಳನ್ನ ಲಂಬವಾಗಿರುವಂತೆ ಹಿಡಿದಾಗ ತೋರುಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಐದನೇ ನಿಯಮ ಬೆಳಕಿನ ಪ್ರತಿಫಲನದ ನಿಯಮಗಳು ಅಂತ ಹೇಳ್ತೀವಿ. ಇದರಲ್ಲಿ 2 ಭಾಗ ಇದೆ. ಮೊದಲನೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇದು ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ, ಈ 3 ಒಂದೇ ಸಮತಲದಲ್ಲಿರುತ್ತದೆ. ಹಾಗೆ ಕೊನೆಯ ನಿಯಮ ಬೆಳಕಿನ ವಕ್ರೀಭವನ ನಿಯಮಗಳು. ಇದರಲ್ಲಿ ಮೊದಲನೇದು ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಹಾಗೆ ಎರಡನೇದು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನದ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದರ ಗಣಿತೀಯ ರೂಪ sin I / sin R = ಸ್ಥಿರಾಂಕ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ಈ 6 ನಿಯಮಗಳನ್ನ ಅಭ್ಯಾಸ ಮಾಡಿದ್ರೆ 2 ರಿಂದ 4 ಅಂಕಗಳನ್ನ ನೀವೆಲ್ಲರೂ ಪಡಿಬಹುದು. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು.